ವೆಲ್ಕಮ್ ಬ್ಯಾಕ್ SRS ಕ್ರಿಯೇಟಿವಿಟಿ. ಹಳ್ಳಿ ಕಡೆ ಮಾಡುವಂಥ ತುಂಬ ರುಚಿಕರವಾದ ಪಾಯಸದ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಬೆರಟಿ ಪಾಯಸ ಅಂದರೆ ಏನು ಅಂತೀರಾ? ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು ಸೊಳೆಯನ್ನು ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಹಲಸಿನ ಹಣ್ಣಿನ ಬೆರಟಿ ಅಂತಾರೆ. ಇದನ್ನು ನಮಗೆ ಬೇಕಾದಾಗ ಪಾಯಸ ಕೂಡ ಮಾಡ್ಬೋದು. ಹಾಗೆಯೇ ಮುಳುಕ ಕೂಡ ಮಾಡ್ಕೊಳ್ಬೋದು. ನೋಡಿ, ಹಲಸಿನ ಹಣ್ಣು ಇಲ್ಲದ ಟೈಮಲ್ಲಿ ಹಲಸಿನ ಹಣ್ಣು ತಿನ್ನಬೇಕು ಅಂದರೆ ಈ ಥರ ಮಾಡಿ ಇಡಿ. ಹಾಗೆಯೇ ಇದು ನೋಡಿ, ಚೆನ್ನಾಗಿ ಹಲಸಿನ ಹಣ್ಣು ಟೈಮಲ್ಲಿ ಕಾಯಿಸಿಟ್ಟಂತಹ ಬೆರಟಿ ಅಥವಾ ಹಲಸಿನ ಹಣ್ಣಿನ ಗಟ್ಟಿ, ಇದನ್ನು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೋಡಿ, ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಅದೇ ರೀತಿ ಕಾಯಿ ಹಾಲಲ್ಲಿ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನಾನು ಯಾವ ಥರ ಇದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾದ ಪಾಯಸ ಇದು. ಹಾಗೆ ಅಂತೇಳಿ ಈ ಥರ ಮಾಡೋದು ಬೇಡ ಅಂತೇಳಿದರೆ ಹಲಸಿನ ಹಣ್ಣನ್ನು ಕೂಡ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಇದನ್ನು ಗ್ಯಾಸಲ್ಲಿ ಇಡಬೇಕು. ನೋಡಿ, ನಾನಿವಾಗ ಇದನ್ನು ಗ್ಯಾಸಲ್ಲಿ ಇಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು 10ರಿಂದ 12 ತುಂಡು ಬೆಲ್ಲವನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿದಷ್ಟು ತುಂಬ ರುಚಿ ಕೂಡ ಹೌದು. ಈ ಪಾಯಸವನ್ನು ಮಾಡುವಾಗ ಗ್ಯಾಸನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ಬೇಗ ತಳ ಹಿಡಿತದೆ. ಆದ ಕಾರಣ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ಪಾಯಸವನ್ನು ಮಾಡಿಕೊಳ್ಬೇಕು. ಇದು ನೋಡಿ, ಚೆನ್ನಾಗಿ ಕುದಿ ಬಂದ ನಂತರ ಇಲ್ಲಿ ಬೆಲ್ಲವನ್ನು ಮಾಡಿಕೊಳ್ಳಿ. ಅಂದರೆ ಬೆಲ್ಲವನ್ನೇ ಹಾಕಬೇಕು, ಸಕ್ಕರೆ ಹಾಕಿದರೆ ಈ ಪಾಯಸ ಚೆನ್ನಾಗಿ ಬರೋದಿಲ್ಲ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಗುಚಿ ಹಾಗೆ ಸೌಟಿನಿಂದ ಆಗಾಗ ಮಿಕ್ಸ್ ಮಾಡ್ತಾ ಇರಿ, ಅಂದರೆ ಇದು ತಳ ಹಿಡಿಯುವ ಕಾರಣ. ಹಾಗೆ ನೋಡಿ, ಇಲ್ಲಿ ಒಂದು ತೆಂಗಿನಕಾಯಿ, ದೊಡ್ಡದಾದ ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಇದು ನೈಸ್ ಪೇಸ್ಟ್ ಆಗಬೇಕು, ಆವಾಗ ಅಷ್ಟರ ತನಕ ನೀವು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈಗ ನೈಸ್ ಪೇಸ್ಟ್ ಆಗ್ತಾ ಬಂತು. ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು. ನಂತರ ಇದನ್ನು ಯಾವುದಾದ್ರು ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ಈ ಥರ ನಮಗೆ ಕಾಯಿ ಹಾಲು ಸಿಗ್ತದೆ. ಈಗ ನೋಡಿ, ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಹಲಸಿನ ಹಣ್ಣಿನ ಬೆರಟಿ ಅದು ಪಾಕ ಬರ್ತಾ ಇದೆ. ಇವಾಗ ನೀವು ಕುದಿಯೋದನ್ನು ಕೂಡ ನೋಡ್ತಾ ಇದ್ದೀರಾ. ಇದು ಬೆಲ್ಲ ಹಾಕಿದ ನಂತರ ಈ ಥರ ಪಾಕ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾವು ತೆಗೆದಿಟ್ಟಂಥ ಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ಈ ಥರ ನಿಮಗೆ ಬೆರಟಿ ಅಲ್ಲದೆ ಹಲಸಿನ ಹಣ್ಣಿನ ಪಾಯಸ ಕೂಡ ಮಾಡ್ಕೊಳ್ಬೋದು. ಅದೇ ರೀತಿ ಮಾವಿನ ಹಣ್ಣಿನ ಪಾಯಸ ಕೂಡ ಈ ಥರನೇ ನೀವು ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರ್ತದೆ. ನೋಡಿ, ಈಗ ಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಕುದಿಲಿಕ್ಕೆ ಬಿಡಿ. ನೋಡಿ, ಯಾವ ಥರ ಕುದಿ ಬರಬೇಕು ಅಂತ ಹೇಳಿ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಥರ ಕುದಿ ಬಂದರೆ ಸಾಕು. ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಎಳ್ಳನ್ನು ಹಾಕಿಬಿಡಿ. ನೋಡಿ, ಎಳ್ಳು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಯಾವುದೇ ಎಣ್ಣೆ ಬಳಸುವ ಅಗತ್ಯವಿಲ್ಲ. ಇದನ್ನು ಪಾಯಸಕ್ಕೆ ಹಾಕಬೇಕು. ಇದು ತುಂಬಾ ಟೇಸ್ಟ್ ಕೊಡ್ತದೆ. ಅದೇ ರೀತಿ ಇನ್ನೊಂದು ಅಂದರೆ ನೋಡಿ, ಒಂದು ಪ್ಯಾನ್ ಇಟ್ಕೊಳ್ಳಿ. ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್. ಇದಕ್ಕೆ ಚಿಕ್ಕ ಚಿಕ್ಕ ಕಟ್ ಮಾಡಿದಂಥ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ. ಇದು ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಆಗಬೇಕು. ನಂತರ ಇದನ್ನು ಪಾಯಸಕ್ಕೆ ಹಾಕಿಬಿಡಿ. ಅಂದರೆ ಈ ಹಲಸಿನ ಹಣ್ಣಿನ ಪಾಯಸ ಅಥವಾ ಬೆರಟಿ ಪಾಯಸಕ್ಕೆ ಗೇರು ಬೀಜ ದ್ರಾಕ್ಷಿ ಹಾಕುವ ಕ್ರಮ ಇಲ್ಲ. ಇದನ್ನು ಹಾಕ್ಬೋದು, ತುಂಬಾ ಟೇಸ್ಟ್ ಕೊಡ್ತದೆ. ನಿಮಗೆ ಬೆರಟಿ ಪಾಯಸ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.